ನಮ್ಮ ಕ್ಷೇತ್ರದಲ್ಲೇ 1,000 ಮನೆಗಳು ಕಂಪ್ಲೀಟ್ ಆಗಲಿಲ್ಲ ಅಂತ ತಾವು ಹೇಳ್ತಿದ್ದೀರಾ. ನನ್ನ ಕ್ಷೇತ್ರ ಅಂತಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೂ ಕಂಪ್ಲೀಟ್ ಆಗಲಿಲ್ಲ ಮನೆ. ಕಾರಣ ಅಂದರೆ ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಒಂದು ಮನೆ ಕಂಪ್ಲೀಟ್ ಮಾಡಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಅದಕ್ಕೆ 18% GST ಹಾಕಿ 1,32,000 ವಾಪಸ್ ತೊಗೊಳ್ತಾರೆ. ಮಾನ್ಯ CT ರವಿ ಅವರೆಲ್ಲ ನಾನು ದಯಮಾಡಿ ಮನವಿ ಮಾಡ್ತೀನಿ, ಕೇಂದ್ರದಲ್ಲಿ ತಮ್ಮದೇ ಸರ್ಕಾರ ಇದೆ, ಆ GST ತೆಗೆದ್ರೆ ಬಡವ್ರು ಸ್ವಲ್ಪ ಅನುಕೂಲ ಆಗ್ತದೆ. GST ತೆಗೆದ್ರೆ ಬಡವ್ರು ಸ್ವಲ್ಪ ಅನುಕೂಲ ಆಗ್ತದೆ. ಮನೆಗಳು ಕಂಪ್ಲೀಟ್ ಆಗಿ ಕಾರಣ ಅಂದ್ರೆ 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. 4.5 ಲಕ್ಷ ಕೊಡಕ್ ಸಾಧ್ಯ ಆಗಲ್ಲ ಕಾರಣಕ್ಕೆ ಮನೆಗಳು ಎಲ್ಲೂ ಕೂಡ ಕಂಪ್ಲೀಟ್ ಮಾಡಿಲ್ಲ. ಮನೆಗೆ ಮುಖ್ಯಮಂತ್ರಿಗಳು ಸ್ಲಮ್ ಬೋರ್ಡ್ಗೆ ಅಪ್ರೂವ್ ಮಾಡಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿದ್ದಾರೆ. ಈಗ ಅಂತ ನಾವು ಮನೆಗಳು ಕೊಡ್ತಾ ಇದೀವಿ. ಅದೇ ತರ ರಾಜೀವ್ ಗಾಂಧಿದೂ ಈಗ ಕ್ಯಾಬಿನೆಟ್ಗೆ ಈ ಗುರುವಾರ ಎಲ್ಲ ಬರೋ ಗುರುವಾರ ತಂದು ಅದು ಅಪ್ರೂವ್ ಮಾಡ್ಕೊಂತೀವಿ. ಮಾನ್ಯ ಮುಖ್ಯಮಂತ್ರಿನೂ ಸೂಚನೆ ಕೊಟ್ಟಿದ್ದಾರೆ. ಸಾಮಾನ್ಯ ಅಧ್ಯಕ್ಷರೇ, 1 ವರ್ಷದಲ್ಲಿ ಇದೆಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ಬೇಕಂತ ಹೇಳಿದ್ದಾರೆ.